ಅಮ್ಮ, ಧೈರ್ಯವಾಗಿರಿ. ಸದ್ಯದಲ್ಲೇ ನಾವು ಕಾಶಿಯನ್ನು ತಲುಪುತ್ತೇವೆ. ಶ್ರವಣ, ಬಾಯಾರಿಕೆಯಿಂದ ಗಂಟಲು ಒಣಗುತ್ತಿದೆ. ಕುಡಿಯಲು ಸ್ವಲ್ಪ ನೀರು ಸಿಗಬಹುದೇ? ಸರಿಯಪ್ಪ, ಇಲ್ಲೇ ಈ ಮರದ ನೆರಳಿನಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿ. ನಾನೀಗಲೇ ನೀರು ತೋರ್ತೇನೆ. ಇಂದು ನನ್ನ ಬಾಣಕ್ಕೆ ಯಾವುದಾದರೂ ಕಾಡು ಮೃಗ ತುತ್ತಾಗಲೇಬೇಕು. ನನ್ನ ಬೇಟೆಯ ಬಾಯಾರಿಕೆಗೆ ಇಂದು ಅಂತ್ಯ ಹಾಡುತ್ತೇನೆ. ಗಂಗಾ ಮಾತೆಯೇ ಈ ಕೊಳದಲ್ಲಿ ನೆಲೆಸಿದಂತಿದೆ. ಈ ನೀರು ನನ್ನ ತಂದೆ ತಾಯಿಯ ದಣಿವನ್ನು ಕ್ಷಣಾರ್ಧದಲ್ಲಿ ಆರಿಸುತ್ತದೆ. ಏನದು ಶಬ್ದ? ಆನೆಯೊಂದು ಕೊಳಕ್ಕೆ ಇಳಿದು ನೀರು ಕುಡಿಯುತ್ತಿರುವ ಹಾಗಿದೆ. ಹೌದು, ಇದು ಮೃಗವೇ ಸರಿ. ಎಲೈ ಮೃಗವೇ, ದಶರಥನ ಈ ಬಾಣದಿಂದ ನಿನಗೆಂದು ಉಳಿಗಾಲವಿಲ್ಲ. ಯಾರೋ ಈ ಬಾಣ ಪ್ರಯೋಗಿಸಿದರು. ಅಯ್ಯೋ ದೇವರೇ, ಅನಾಥರಾದ ನನ್ನ ವಯಸ್ಸಾದ ಕುರುಡು ತಂದೆ ತಾಯಿಯ ಗತಿಯೇ. ಅಯ್ಯೋ ಶಿವನೇ, ನಾನೆಂತ ಮಹಾಪಾಪ ಮಾಡಿದೆ. ಕಾಡು ಮೃಗವೆಂದು ಭಾವಿಸಿ ಮುನಿಕುಮಾರನ ಮೇಲೆ ಬಾಣ ಬಿಟ್ಟೇನೆ.